ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮದ್ಗಿಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ನರ ದೌರ್ಬಲ್ಯತೆ, ನರ ಶೀತಲತೆ, ನಿಮುರ್ಕಿ ಕರೆಕ್ಟಾಗಿ ಆಗ್ತಾ ಇಲ್ಲ. ನಿಮುರ್ಕಿ ಆದರೆ ಬೇಗ ಏನಾಗ್ತಾ ಇದೆ, ಡೌನ್ ಆಗ್ತಾ ಇದೆ. ವೀರ್ಯಸ್ಖಲನ ಆಗೋಕ್ಕಿಂತ ಮುಂಚೆನೇ ಡೌನ್ ಆಗ್ತಾ ಇದೆ. ಸೈಜ್ ಸ್ವಲ್ಪ ಚಿಕ್ಕದು ಅನಿಸ್ತಾ ಇದೆ. ಸಮ್ಹೌ ಸೆಕ್ಸ್ ಮಾಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ನನಗೂ ಇಲ್ಲ, ವೈಫ್ ಹೇಳ್ತಾರೆ ಸ್ವಲ್ಪ ಚಿಕ್ಕದಾಗಿದೆ, ನನಗೆ ಅಷ್ಟು ಫೀಲಿಂಗ್ ಬರ್ತಾ ಇಲ್ಲ. ಸರ್, ಯಾವುದೋ ರೀತಿ ಟ್ಯಾಬ್ಲೆಟ್ಸ್ ಬೇಡ, ಯಾವುದೋ ರೀತಿ ಮೆಡಿಸಿನ್ ಬೇಡ, ಯಾವುದೋ ರೀತಿ PRP ಬೇಡ, ಯಾವುದೋ ರೀತಿ ಶಾಕ್ ಥೆರಪಿ ಬೇಡ, ಯಾವುದೋ ಪ್ರೋಸ್ಥೆಟಿಕ್ ಸರ್ಜರಿ ಬೇಡ. ಏನಾದರೂ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಗೆ ಅಥವಾ ಮೇಲೆ ಹೊರಗಡೆ ಏನಾದರೂ ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ ಸೆಕ್ಸ್ ಲೈಫ್ನ ಇಂಪ್ರೂವ್ ಮಾಡ್ಬೋದಾ ಸರ್ ಅಂತ. ಮಾಡ್ಬೋದು. ಏನು ಮಾಡಿ ಅಂದರೆ, ಒಳ್ಳೆ ರೀತಿ ತಮ್ಮ ಪೆನಿಸ್ ಜೊತೆಗೆ ಆಯಿಲ್ ಮಸಾಜ್ ಮಾಡ್ಕೊಳ್ಳಿ. ಅದು ಆಯಿಲ್ ಮಸಾಜ್ಗೆ ಸ್ವಲ್ಪ ಆಯಿಲ್ ಹೇಳ್ತೀನಿ. ಆಯುರ್ವೇದಿಕ್ ಎಣ್ಣೆನೂ ಸಿಗುತ್ತೆ, ಅಶ್ವಗಂಧ ಯಮಕಮ್ ಅಂತ ಸಿಗುತ್ತೆ, ಬಲ ಅಶ್ವಗಂಧದಿ ತೈಲ ಸಿಗುತ್ತೆ. ಅಂಗಡಿಗೂ ಹೋಗೋದಿಲ್ಲ, ಮನೆಯದೇ ಏನಾದರೂ ಹೇಳಿ ಅಂದರೆ ಹರಳೆ ಎಣ್ಣೆ, ಕ್ಯಾಸ್ಟರ್ ಆಯಿಲ್ ಅಥವಾ ನಾರ್ಮಲ್ ಕೊಕೊನಟ್ ಆಯಿಲ್, ಇದು ಯೂಸ್ ಮಾಡಿಬಿಟ್ಟು ಪೆನಿಸ್ನ ಡೈಲಿ ಅಪ್ಲೈ ಮಾಡಿ. ಒಂದು 2 ನಿಮಿಷ ಮಸಾಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. 50 to 60% ಟೈಮ್ ಬರೀ ಇದು ಒಂದು ಆಯಿಲ್ ಮಸಾಜೇ ಸಾಕು ತಮ್ಮ ಪೆನಿಸ್ಗೆ ಒಳ್ಳೆ ಎನರ್ಜಿ ಕೊಡಬೇಕು, ಒಳ್ಳೆ ಸ್ಟ್ರೆಂತ್ ಕೊಡಬೇಕಂದ್ರೆ. ಒಂದು ಗಿಡ ಇದೆ, ಗಿಡ ಸ್ವಲ್ಪ ಒಣಗ್ತಾ ಇದೆ, ಯಾಕೋ ಸ್ವಲ್ಪ ಎಲೆಗಳು ಉದುರ್ತಾ ಇದೆ, ಹೂವು ಕರೆಕ್ಟಾಗಿ ಬರ್ತಾ ಇಲ್ಲ, ಕಾಯಿ ಕರೆಕ್ಟಾಗಿ ಬರ್ತಾ ಇಲ್ಲ ಅಂದರೆ ನಾವು ಏನು ಮಾಡ್ತೀವಿ, ಆ ಗಿಡದ ಬೇರೆ ಏನಿರುತ್ತೆ ನೋಡಿ, ಅಲ್ಲಿ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡಿ, ಸ್ವಲ್ಪ ಡಿಗ್ ಮಾಡಿ, ಅದರ ಬುಡಕ್ಕೆ ಏನಿದೆ ನೋಡಿ ಗೊಬ್ಬರ ಹಾಕ್ತೀವಿ. ಗೊಬ್ಬರ ಯಾಕೆ ಹಾಕ್ತೀವಿ ಅಂದರೆ, ಅಲ್ಲಿ ಒಂದು ಒಳ್ಳೆ ನ್ಯೂಟ್ರಿಷನ್ ಹೋಯಿತು, ಆ ಬೇರುಗಳಿಗೆ ಒಳ್ಳೆಯ ಒಂದು ಪೋಷಕ ಅಂಶ ಇರ್ಬೋದು, ಅದು ಹೋಯ್ತಂದರೆ ಆ ಬೇರ್ದು ಎಲ್ಲ ಎನರ್ಜಿ ಮೇಲೆ ಗಿಡಕ್ಕೆ ಪಾಸ್ ಆಗುತ್ತೆ. ಸೊ ಅದೇ ಥರ ತಾವು ಯಾವಾಗ ಈ ಪೆನಿಸ್ ಆಯಿಲ್ ಮಸಾಜ್ ಮಾಡಿ, ಪೆನಿಸ್ದೇನು ಬುಡ ಇರುತ್ತೆ, ಬೇರೆ ಏನಿರುತ್ತೆ ಅಲ್ಲಿ ಮಸಾಜ್ ಸ್ಟಾರ್ಟ್ ಮಾಡಿಬಿಟ್ರೆ ಸ್ಲೋಲಿ ಅಲ್ಲಿ ನರಗೆ ಸ್ಟ್ರೆಂತ್ ಬರುತ್ತೆ. ಅಲ್ಲಿ ನರದಲ್ಲಿ ಶೀತಲತೆ ಬಂದಿದೆ, ದೌರ್ಬಲ್ಯತೆ ಬಂದಿದೆ, ಹೀಗೆ ಬಿದ್ದಿರ್ತಾ ಇದೆ, ಸರಿಯಾಗಿಬಿಡುತ್ತೆ. ಒಳ್ಳೆ ರೀತಿ ಏನಾಗುತ್ತೆ, ಅದು ಸ್ಪಂಜ್ ಕ್ವಾಲಿಟಿ ಇಂಪ್ರೂವ್ ಮಾಡುತ್ತೆ. ಸೊ ಅದಕ್ಕೆ ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ ಹೇಗೆ ಮಸಾಜ್ ಮಾಡಬೇಕಂತ. ಯಾಕಂದರೆ ಇದು ತುಂಬ ಸೂಕ್ಷ್ಮ ಆರ್ಗನ್ ಇದ್ದಿದ್ದ ಕಡೆಯಿಂದ ತುಂಬ ಹಾರ್ಷಾಗಿ ಮಸಾಜ್ ಮಾಡ್ಬಾರ್ದು, ಜೋರಾಗಿ ಒಬ್ಬರೊಬ್ರು ಹಿಂಗೆ ಆ ಥರನೂ ಮಾಡ್ಬೋದು. ತುಂಬ ಜೆಂಟಲಾಗಿ ಇಷ್ಟು ಮಾಡು, ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಬೇಕು. ಸೊ ಇದು ಅಶ್ವಗಂಧ ಯಮಕಮ್ ಆಯಿಲ್ ಇದೆ. ಅರ್ಧ ಚಮಚ ಅಷ್ಟು ಆಯಿಲು ನಾನು ತಗೊಂಡಿದ್ದೀನಿ. ಇವು 2 ಫಿಂಗರು ಮತ್ತು ಇದು ಥಂಬು. ಜಸ್ಟ್ ಇಮ್ಯಾಜಿನ್ ಇದು ಒಂದು ಲಿಂಗ ಇದೆ ಅಂತ. ಸೈಜ್ ಬಗ್ಗೆ ಏನು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಜಸ್ಟ್ ಒಂದು ಡೆಮೋಕ್ಕಾಗಿ ತೊಗೊಂಡಿದ್ದೀನಿ. ಇದರದ್ದು ಬುಡ ಏನಿದೆ, ಈ ಹೊಟ್ಟೆ ಇದೆಯಲ್ಲ, ಇಲ್ಲಿಂದ ಹೊರಗಡೆ ಎಲ್ಲಿಂದ ಬರ್ತಾ ಇದೆ, ಆ ಬುಡಕ್ಕೆ ಏನು ಮಾಡಬೇಕು, ಚೆನ್ನಾಗಿ ಮಸಾಜ್ ಮಾಡಬೇಕು. ಇಲ್ಲಿ ಈ ಪೋರ್ಷನಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿದೆ ಅಂತ ತಿಳ್ಕೊಳ್ಳಿ, ಈ ಥರ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. 1 ನಿಮಿಷ ಒಳ್ಳೆ ಆಯಿಲ್ ಇಲ್ಲಿ ಹೋಗಬೇಕು. ಆಮೇಲೆ ಈ 2 ಫಿಂಗರ್ದಿಂದ ಹಿಂದ್ಗಡೆಯಿಂದ ಮುಂದ್ಗಡೆ, ಈ ಥರ ಹಿಂದ್ಗಡೆಯಿಂದ ಮುಂದ್ಗಡೆ, ಈ ಮುಂದಿನ ಮುಖ ಪಾರ್ಟ್ ಏನಿದೆ ನೋಡಿ, ಇದಕ್ಕೇನು ಜಾಸ್ತಿ ಆಯಿಲ್ ನೆಸೆಸಿಟಿ ಇಲ್ಲ, ಇದು ಬರೀ ಸೆನ್ಸೇಷನ್ಗೆ ಮಾತ್ರ. ಬಟ್ ಸ್ಟ್ರೆಂತ್ ಬರಬೇಕಂದ್ರೆ ಈ ಪೋರ್ಷನಲ್ಲಿ ನಿಮಗೆ ರಕ್ತ ಚೆನ್ನಾಗಿರಬೇಕು. ಈ ಪೋರ್ಷನಲ್ಲಿ ರಕ್ತ ಚೆನ್ನಾಗಿರ್ಬೇಕಂದ್ರೆ ಒಳ್ಳೆ ದಿನ ಒಂದು 2 ದಿಂದ 3 ನಿಮಿಷ ನಾನು ಹೇಳಿದ ಪ್ರಕಾರ, ಅದು ಅಶ್ವಗಂಧ ಯಮಕಮ್ ಇರ್ಬೋದು, ಬಲ ಅಶ್ವಗಂಧದಿ ತೈಲ ಇರ್ಬೋದು, ಹರಳೆ ಎಣ್ಣೆ ಅಥವಾ ಕೌಡಲ್ ಎಣ್ಣೆ ಅಂತ ನಾವು ಉತ್ತರ ಕರ್ನಾಟಕಕ್ಕೆ ಏನು ಹೇಳ್ತಾ, ಔಡಲ್ ಎಣ್ಣೆ, ಕ್ಯಾಸ್ಟರ್ ಆಯಿಲ್ಗೆ ಅದು ಯೂಸ್ ಮಾಡ್ಬೋದು. ಜಸ್ಟ್ ನಾರ್ಮಲ್ ಒಂದು ಕೊಬ್ಬರಿ ಎಣ್ಣೆ ಅಥವಾ ಕೊಕೊನಟ್ ಆಯಿಲು ಡೈಲಿ ಒಂದು 2 ದಿಂದ 3 ನಿಮಿಷ ಬೆಳಗ್ಗೆ ಸ್ನಾನಕ್ಕಿಂತ ಮುಂಚೆನೇ ಮಾಡಿ ಅಥವಾ ರಾತ್ರಿ ಮಲಗುವಾಗ ಮಾಡಿ. ತುಂಬ ಜನ ಏನು ಹೇಳ್ತಾರೆ ಅಂದರೆ, ಸರ್ ನೀವು ಹೇಳ್ತೀರಾ ರಾತ್ರಿ ಮಾಡಬೇಕಂತ, ಇದು ರಾತ್ರಿ ಮಾಡಿ ನಾವು ಮಲಗಿರ್ತೀರ, ಬೆಳಗ್ಗೆ ಒಳಗೆ ಏನಾಗುತ್ತೆ, ನಮ್ಗೆ ಇಡೀ ಅಂಡರ್ವೇರು ಅಥವಾ ಇಡೀ ಇನ್ನರ್ಸ್ ಏನಾಗುತ್ತೆ, ಸ್ವಲ್ಪ ಆಯಿಲ್ ಆಗಿಬಿಡುತ್ತೆ ಸರ್. ಮತ್ತು ಇದು ಆಯಿಲ್ ಅಪ್ಲೈ ಮಾಡಿಬಿಟ್ಟು ನಾವು ಗಂಡ ಹೆಂಡತಿ ಸೇರ್ಬೋದು ಇಲ್ಲ ಸರ್ ಅಂತ. ಡೆಫಿನೆಟ್ಲಿ ಗಂಡ ಹೆಂಡತಿ ಸೇರ್ಬೋದು.
ಇದು ಆಯಿಲ್ ನಿಮಗೆ ಯಾವುದೋ ರೀತಿ ನಿಮಗೂ ಏನು ಇರಿಟೇಷನ್ ಮಾಡಲ್ಲ ಅಥವಾ ನಿಮ್ಮ ಪಾರ್ಟ್ನರ್ಗೂ ಏನು ಇರಿಟೇಷನ್ ಮಾಡಲ್ಲ. ಬಟ್ ನೀವು ಯಾವಾಗ ಇನ್ನರ್ಸ್ಗೆ ಸ್ವಲ್ಪ ಆಯಿಲ್ ಏನಾದರೂ ಹಾಕ್ತಾ ಇದೆ ಸರ್ ಅಥವಾ ಆ ಥರ ಇದು ಆಗ್ತಾ ಇದೆ ಅಂದರೆ, ಯಾವಾಗ ನೀವು ಮಸಾಜ್ ಮಾಡ್ತೀರಾ ನೋಡಿ, ಯಾವುದೋ ಒಂದು ಚಿಕ್ಕ ಕಾಟನ್ ಬಟ್ಟೆ ತೊಗೊಳ್ಳಿ, ಸ್ವಲ್ಪ ಈ ಥರ ಫೋಲ್ಡ್ ಮಾಡಿ, ಇನ್ನರ್ಸ್ಗೆ ಏನಿದೆಯಲ್ಲ, ಇದು ಫಾರ್ ಎಕ್ಸಾಂಪಲ್ ಲಿಂಗ ಇದೆ ಅಂತ ತಿಳ್ಕೊಳ್ಳಿ, ಜಸ್ಟ್ ಈ ಥರ ಅದರ ಮೇಲೆ ಇಟ್ಕೊಂಡು ಆಮೇಲೆ ಇನ್ನರ್ಸ್ ಹಾಕ್ಕೊಡಿ. ಏನು ಆಯಿಲ್ ಇದ್ರೂ ಫಸ್ಟ್ ಈ ಬಟ್ಟೆಗೇ ಆಗೋದೆ. ಬಟ್ಟೆ ಏನಿದೆ ಬೆಳಗ್ಗೆ ತೆಗೆದ್ಬಿಟ್ಟು ವಾಶ್ ಮಾಡೋಕ್ಕೆ ಕೊಟ್ಬಿಡಿ. ಯಾಕಂದರೆ ಇದು ಆಯಿಲ್ ಇಡೀ ನೈಟ್ ಈ ಪೆನಿಸ್ ಮೇಲೆ ಇದ್ಮೇಲೆ ಸ್ಲೋಲಿ ಅಲ್ಲಿನ ಸ್ಪಂಜ್ ಕ್ವಾಲಿಟಿ ಏನಿದೆ ನೋಡಿ, ಅದು ಇಂಪ್ರೂವ್ ಆಗುತ್ತೆ. ಅಲ್ಲಿನ ಒಂದು ಚಿಕ್ಕ ನರಗಳು ಧಮನಿಗಳು ಇರುತ್ತೆ, ಅದು ಇಂಪ್ರೂವ್ ಆಗುತ್ತೆ. ಅದರಲ್ಲಿ ಜಾಸ್ತಿ ಟೈಮ್ ರಕ್ತ ಹೋಲ್ಡ್ ಮಾಡೋದು ಕ್ಯಾಪಸಿಟಿ ಡೆವಲಪ್ ಆಗುತ್ತೆ. ಒಳ್ಳೆ ಸೈಜ್ನ ಎನ್ಹಾನ್ಸ್ಮೆಂಟ್ ಆಗುತ್ತೆ. ಒಬ್ರೊಬ್ರು ಹೇಳ್ತಾರೆ ಸರ್ ನನ್ನ ಸೈಜ್ 5 ಇಂಚ್ ಇದೆ, ನಾನು 10 ಇಂಚ್ ಮಾಡ್ಬೋದಾ ಅಂತ. ಇಲ್ಲಪ್ಪ ಆಗಲ್ಲ, 10 ಇಂಚ್ ಏನಾಗಲ್ಲ. ಬಟ್ ಏನಂದರೆ 1 ರಿಂದ 1.5 ಇಂಚ್ ಏನು ಸೈಜ್ ಇದೆ ನೋಡಿ, ನೀವು ಒಳ್ಳೆ ಕರೆಕ್ಟಾಗಿ ಹೆಲ್ದಿ ಲೈಫ್ ಸ್ಟೈಲು, ಒಳ್ಳೆ ವ್ಯಾಯಾಮ, ಒಳ್ಳೆ ಎಕ್ಸಸೈಸ್ ಮಾಡಿಬಿಟ್ಟು, ಒಳ್ಳೆ ಹೆಲ್ದಿ ಬ್ಯಾಲೆನ್ಸ್ ಡೈಟ್ ತೊಗೊಂಡ್ಬಿಟ್ಟು, ಒಳ್ಳೆ ಸ್ಟ್ರೆಸ್ ಫ್ರೀ ಲೈಫ್ನ ನೀವು ಬದುಕಿ ಈ ಥರ ಆಯಿಲ್ ಮಸಾಜ್ ಮಾಡಿಬಿಟ್ರೆ 1 ರಿಂದ 1.5 ಇಂಚು ಸೈಜ್ನ ಏನು ಮಾಡಬೇಕು, ಇಂಪ್ರೂವ್ ಮಾಡಬೇಕು. ಮತ್ತೊಬ್ರು ಏನು ಹೇಳ್ತಾರೆ ಅಂದರೆ ಡಸ್ ಸೈಜ್ ರಿಯಲಿ ಮ್ಯಾಟರ್ಸ್ ಅಂತ. ಟು ಸಮ್ ಎಕ್ಸ್ಟೆಂಟ್ ಸೈಜ್ ಡೆಫಿನೆಟ್ಲಿ ಮ್ಯಾಟರ್ಸ್. ಬಟ್ ಏನಿದೆ ನೋಡಿ, ನಿಸರ್ಗ ಒಬ್ಬರೊಬ್ಬರಿಗೆ ಒಂದೊಂದು ಸೈಜ್ ಕೊಟ್ಟಿದ್ದಾನೆ. ಇವಾಗ ನನ್ನ ಹೈಟ್ ಕಡಿಮೆ ಇದೆ, ನಾನು ಆ ಪರ್ಟಿಕ್ಯುಲರ್ ಹೀರೋ ಥರನೇ ನನ್ನ ಹೈಟ್ ಕೊಡೋದು ಅಂದ್ರೆ ಆಗಲ್ಲ. ಯಾಕಂದರೆ ಅದು ಜೆನೆಟಿಕಲಿ ನಿಮ್ಮ ಬಾಡಿದು ಒಂದು ಜೀನ್ ಇದೆ, ನಿಮ್ಮ ವಂಶ ಪರಂಪರೆಯಿಂದ ನಮ್ಮ ಫ್ಯಾಮಿಲಿನಲ್ಲಿ ಹೇಗೆ ಸ್ಟ್ರಕ್ಚರ್ ಇದೆ ಆ ಥರನೇ ಸ್ಟ್ರಕ್ಚರ್ ತಮಗೆ ಬರುತ್ತೆ. ಬಟ್ ಇದ್ದಿದ್ದ ಸೈಜ್ನಲ್ಲಿ 1 ರಿಂದ 1.5 ಇಂಚು ತಾವು ಏನು ಮಾಡಬೇಕು, ಈ ಥರ ಆಯಿಲ್ ಮಸಾಜ್ ಮಾಡಿ ಸ್ವಲ್ಪ ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ಬೋದು. ಬಟ್ ಆವ್ರೇಜ್ ಇಂಡಿಯನ್ ಸೈಜ್ ಇದೆ ನೋಡಿ, 4.5 to 5 ಇಂಚ್ ಇದೆ. ಅಷ್ಟು ಸೈಜ್ ಚೆನ್ನಾಗಿ ನಿಮಗೆ ಗರ್ತ್ ಚೆನ್ನಾಗಿ ಹಾರ್ಡ್ನೆಸ್ ಚೆನ್ನಾಗಿ ಬಂದುಬಿಟ್ಟು ಒಂದು 10 ನಿಮಿಷ ಒಳಗಡೆ ಹೊರಗಡೆ ತೆಗೆದ್ಬಿಟ್ಟು ಅಷ್ಟು ಫ್ರಿಕ್ಷನ್ ಆಗ್ತಾ ಇದೆ ಅಂದರೆ ದಟ್ ಈಸ್ ಎ ವೆರಿ ಗುಡ್ ಸೆಕ್ಸ್. ಆವ್ರೇಜ್ ಇಂಡಿಯನ್ ಟೈಮಿಂಗ್ ಇಸ್ ಆಲ್ಸೋ 5 ಮಿನಿಟ್ಸ್. 5 ನಿಮಿಷ ತಮ್ಮ ಸೆಕ್ಸ್ ಆಗ್ತಾ ಇದೆ ಅಂದರೆ ತಾವು ಹ್ಯಾಪಿಯಾಗಿ. ಇಲ್ಲ ಸರ್ ಅದು ಬ್ಲೂ ಫಿಲ್ಮ್ನಲ್ಲಿ ಒಂದು 10 ನಿಮಿಷ ಮಾಡ್ತಾನೆ ಸರ್, 15 ನಿಮಿಷ ಮಾಡ್ತಾನೆ. ಅವ್ನು 10 ನಿಮಿಷ 15 ನಿಮಿಷ ಮಾಡಬೇಕಂದ್ರೆ ಟೆಸ್ಟೋಸ್ಟಿರಾನ್ ಇಂಜೆಕ್ಷನ್ ತೊಗೊಳ್ತಾನೆ, ಸ್ಟೀರಾಯ್ಡ್ಸ್ ತೊಗೊಳ್ತಾನೆ, ಅವನು ಅದರದಿಂದಾನೇ ಸಂಪಾದನೆ ಅಂತ ಏನೇನೋ ಮಾಡಿಬಿಟ್ಟು ಅವ್ನ ಬಾಡಿಯನ್ನು ಹಾಳು ಮಾಡಿಬಿಟ್ಟು ವಿಡಿಯೋ ಮಾಡ್ತಾನೆ. ಒಂದು ರಿಯಲ್ನಲ್ಲಿ ಹೇಳಬೇಕಂದ್ರೆ ಒಂದು 5 ನಿಮಿಷನೂ ಒಂದು ಒಳ್ಳೆ ಸೆಕ್ಸ್ ಆಗ್ತಾಯಿದೆ. 5 ಇಂಚ್ ತಮ್ಮ ಪೆನಿ ಸೈಜ್ ಇದಂದರೆ ದೇವರಿಗೆ ನಮಸ್ಕಾರ ಮಾಡಿ ಧನ್ಯವಾದ ಮಾಡಿ. ಯಾಕಂದರೆ ತುಂಬ ಜನರಿಗೆ ಅದನ್ನು ಇಲ್ಲ. ಸೊ ನಮಗೆ ದೇವರು ಏನು ಕೊಟ್ಟಿದ್ದಾರೆ ಅದರಲ್ಲಿನೇ ತೃಪ್ತಿ ಇಟ್ಕೊಂಡು ಅದನ್ನೇ ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಅದರದ್ದು ಹೆಲ್ತ್ ಬಗ್ಗೆ ನಾವು ಸ್ವಲ್ಪ ಆರಾಮಾಗಿ ಗಮನ ಕೊಡಬೇಕು. ತುಂಬ ಜನ ಏನು ಮಾಡ್ತಾರೆ, ಬರೀ ಕೆಲಸ ಅಂತ ಹೇಳ್ಬಿಟ್ಟು ಸೆಕ್ಸ್ ಲೈಫ್ನ ನೆಗ್ಲೆಕ್ಟ್ ಮಾಡ್ತಾರೆ. ಮತ್ತು ಯಾವಾಗ ಒಂದು ತಿಂಗಳಾದ್ಮೇಲೆ ಸೆಕ್ಸ್ ಮಾಡೋಕೆ ಹೋಗ್ತಾರೆ, ಅವ್ರಿಗೆ ಕೈದಿಂದ ಸೆಕ್ಸ್ ಆಗಲ್ಲ, ಅವರು ಇರಿಟೇಟ್ ಆಗಿಬಿಡ್ತಾರೆ, ವೈಫ್ ಇರಿಟೇಟ್ ಆಗಿಬಿಡ್ತಾರೆ. ಇಷ್ಟೆಲ್ಲ ಸಂಪಾದನೆ ಮಾಡಿಬಿಟ್ಟು ಲೈಫ್ನಲ್ಲಿ ನೆಮ್ಮದಿ ಇಲ್ಲ. ಲೈಫ್ನಲ್ಲಿ ನೆಮ್ಮದಿ ಚೆನ್ನಾಗಿರ್ಬೇಕಂದ್ರೆ ಒಂದು 10 ರೂಪಾಯಿ ಕಡಿಮೆ ಕಳಿಸಿ, ಬಟ್ ಸೆಕ್ಸ್ನ ಒಳ್ಳೆ ರೀತಿ ಮೇಂಟೈನ್ ಮಾಡ್ಕೊಳ್ಳಿ. ಸೆಕ್ಸ್ ರಿಲೇಟೆಡ್ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ಕೇಳಬೇಕು, ಪರ್ಟಿಕ್ಯುಲರ್ ಯಾವುದೋ ಕಾಯಿಲೆ ಬಗ್ಗೆ ಮಾಹಿತಿ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನವರೆಗಿಂದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಏನಾದರೂ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಸೆಕ್ಸ್ ರಿಲೇಟೆಡ್ A to Z ಇನ್ಫಾರ್ಮೇಷನ್ ನಮ್ಮದು ಈ ಚಾನಲ್ ಮೇಲೆ ಅವೈಲೇಬಲ್ ಇದೆ. ಧನ್ಯವಾದ.